ಮುರುಘಾ ಮಠದ ಸ್ವಾಮೀಜಿ ವಿರುದ್ಧದ ಪೋಕ್ಸೋ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿಬೀಳಿಸಿತ್ತು. ನ್ಯಾಯಾಲಯ ಸ್ವಾಮೀಜಿಗೆ ಬಿಗ್ ರಿಲೀಫ್ ಅನ್ನು ಕೊಟ್ಟಿದೆ, ನಿರ್ದೋಷಿ ಅಂತ ಹೇಳಿದೆ. ಆದರೆ ಕಠಿಣಾತಿ ಕಠಿಣ ಪೋಕ್ಸೋ ಪ್ರಕರಣದಲ್ಲಿ ಸ್ವಾಮೀಜಿ ಖುಲಾಸೆಯಾಗಿದ್ದು ಹೇಗೆ? ಅದೊಂದು ಅಂಶ ಶ್ರೀಗಳನ್ನ ಕೇಸ್ನಿಂದ ಬಚಾವ್ ಮಾಡ್ತಾ ಕೋರ್ಟ್ನ ಜಡ್ಜ್ಮೆಂಟ್ ಕಾಪಿ ಲಭ್ಯ ಆಗಿದ್ದು ಎಲ್ಲವೂ ರಿವೀಲ್ ಆಗಿದೆ. ಪೋಕ್ಸೋ ಪ್ರಕರಣದ ತೂಗುಗತ್ತಿಯಿಂದ ಚಿತ್ರದುರ್ಗದ ಮುರುಘಾ ಮಠದ ಸ್ವಾಮೀಜಿಗೆ ಬಿಡುಗಡೆ ಸಿಕ್ಕಿದೆ. ನ್ಯಾಯಾಲಯ ಸ್ವಾಮೀಜಿ ನಿರ್ದೋಷಿ ಅಂತ ತೀರ್ಪಿತ್ತಿದೆ. ಈ ಮೂಲಕ ಮುರುಘಾ ಸ್ವಾಮೀಜಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದ್ದು ಆತಂಕವೂ ದೂರವಾಗಿದೆ. ಪೋಕ್ಸೋ ಪ್ರಕರಣದ ಆರಂಭದಿಂದ ನಿರ್ದೋಷಿವರೆಗೆ ಸ್ವಾಮೀಜಿ ಅನುಭವಿಸಿದ್ದ ಮುಜುಗರ ಕೊನೆಯಾಗಿದ್ದು ಮಠದ ಭಕ್ತರನ್ನ ನಿರಾಳರನ್ನಾಗಿಸಿದೆ. ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಸ್ವಾಮೀಜಿ ಖುಲಾಸೆಯಾಗಿದ್ದೇಗೆ? ಚಾರ್ಜ್ ಶೀಟ್ನ ಜಡ್ಜ್ಮೆಂಟ್ ಪ್ರತಿಯಲ್ಲಿ ಸ್ಫೋಟಕ ಅಂಶ ಉಲ್ಲೇಖ. ಹೌದು, ಇದು ಚಿತ್ರದುರ್ಗದ ಮುರುಘಾ ಸ್ವಾಮೀಜಿಯ ಮೊದಲ ಪೋಕ್ಸೋ ಕೇಸ್ನಿಂದ ಸೇಫ್ ಆಗಿದ್ದಾರೆ. ಪ್ರಕರಣದಲ್ಲಿ ನ್ಯಾಯಾಲಯ ಅವರನ್ನ ದೋಷಮುಕ್ತಗೊಳಿಸಿದೆ. ಕಳೆದ ನವೆಂಬರ್ 26ರಂದು ಮುರುಘಾ ಸ್ವಾಮೀಜಿ ವಿರುದ್ಧದ 1ನೇ ಪೋಕ್ಸೋ ಪ್ರಕರಣ ಖುಲಾಸೆ ಕುರಿತಾದ ತೀರ್ಪಿನ ಪ್ರತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದ್ದು ಸ್ಫೋಟಕ ಅಂಶಗಳನ್ನ ಉಲ್ಲೇಖಿಸಲಾಗಿದೆ. ಈ ಚಾರ್ಜ್ ಶೀಟ್ ಆಧರಿಸಿ ಸ್ವಾಮೀಜಿ ಪರ ಪ್ರಬಲವಾದ ಮಂಡಿಸಿದ್ದ ವಕೀಲರು ಕೇಸ್ ಗೆದ್ದಿದ್ದಾರೆ. ಈ ಮೂಲಕ ಸ್ವಾಮೀಜಿ ಹಾಗೂ ಮುರುಘಾ ಮಠದ ಭಕ್ತರ ಆತಂಕವೂ ದೂರ ಆಗಿದೆ. 2ನೇ ಸಂತ್ರಸ್ತೆ ಚಾರ್ಜ್ ಶೀಟ್ನ ಜಡ್ಜ್ಮೆಂಟ್ ಪ್ರತಿ ಲಭ್ಯ ಆಗಿದ್ದು ಪೋಕ್ಸೋ ಕೇಸ್ನಲ್ಲಿ ಎ ಮತ್ತು ಬಿ ಎಂದು ಚಾರ್ಜ್ ಶೀಟ್ ಸಲ್ಲಿಸಲಾಗಿತ್ತು. 2022ರ ಜುಲೈ 24ರಂದು ಅತ್ಯಾಚಾರ ನಡೆದಿದೆ ಅಂತ ಉಲ್ಲೇಖ ಮಾಡಲಾಗಿತ್ತು. ಬಳಿಕ ಮುರುಘಾ ಸ್ವಾಮೀಜಿ ಪರ ವಕೀಲರು ಸಂತ್ರಸ್ತೆಯ ಸಾಕ್ಷಿಯ ಕ್ರಾಸ್ ಎಕ್ಸಾಮಿನೆ ಮಾಡಿದ್ರು. ಇದನ್ನೇ ಆಧರಿಸಿ ವಾದ ಮಾಡಿದ್ದ ವಕೀಲರು, ಅತ್ಯಾಚಾರ ನಡೆದ ದಿನ ಮುರುಘಾ ಶ್ರೀ ಈ ದೇಶದಲ್ಲೇ ಇರಲಿಲ್ಲ, ಅಮೆರಿಕ ಸೇರಿ ವಿವಿಧ ದೇಶಗಳ ಪ್ರವಾಸದಲ್ಲಿದ್ರು. ಪ್ರಕರಣದ ಬಗ್ಗೆ ಠಾಣೆಗೆ ದೂರು ಕೊಡಲು ಹೋಗಿದ್ದೆ, ಷಡ್ಯಂತ್ರದ ಒಂದು ಭಾಗವಾಗಿದೆ ಅಂತ ವಾದ ಮಾಡಿದ್ರು. ಸಂತ್ರಸ್ತೆ ಹೇಳಿಕೆ ಸಂಶಯಾಸ್ಪದ ಸಾಕ್ಷಿಗಳಿಂದ ಪ್ರಕರಣವನ್ನ ಖುಲಾಸೆಗೊಳಿಸಿ ಚಿತ್ರದುರ್ಗದ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ತೀರ್ಪು ನೀಡಿದೆ. ಪ್ರಕರಣದಲ್ಲಿ ನ್ಯಾಯಾಧೀಶ ಜಿಸಿ ಹಡಪದ ಆದೇಶವನ್ನ ನೀಡಿದ್ದಾರೆ. ಏನೋ ಸಂತ್ರಸ್ತೆಯರು ನೀಡಿರುವ ಹೇಳಿಕೆ ಒಂದಕ್ಕೊಂದು ತಾಳೆ ಇಲ್ಲದಿರುವುದು, ಫೋಟೋ ಸಾಕ್ಷ್ಯಗಳನ್ನ ಸರಿಯಾಗಿ ಸಲ್ಲಿಸದಿರುವುದು, ಸಂತ್ರಸ್ತೆಯರ ಸಾಕ್ಷ್ಯ ಅಸಮಂಜಸ ಹಾಗೂ ವಿಶ್ವಾಸಾರ್ಹವಲ್ಲ ಅನ್ನೋ ಅಂಶಗಳು ಕೋರ್ಟ್ ತೀರ್ಪಿನಲ್ಲಿದೆ. ಒಟ್ಟಾರೆ ಬರೋಬ್ಬರಿ 3 ವರ್ಷ 17 ದಿನಗಳ ಕಾಲ ನಡೆದಿದ್ದ ಪೋಕ್ಸೋ ಪ್ರಕರಣದಲ್ಲಿ ವಾದ ಪ್ರತಿವಾದ ಪೂರ್ಣಗೊಳಿಸಿದ್ದ ನ್ಯಾಯಾಧೀಶರು ತೀರ್ಪು ನೀಡಿದ್ದು ಮುರುಘಾ ಸ್ವಾಮೀಜಿ ನಿಷ್ಕಳಂಕರಾಗಿ ನಿಟ್ಟುಸಿರು ಬಿಟ್ಟಂತಾಗಿದೆ. ರಾಘವೇಂದ್ರ, ನ್ಯೂಸ್ ಫಸ್ಟ್, ಚಿತ್ರದುರ್ಗ.